50ನೇ ವರ್ಷದ ಹುಟ್ಟಿದಬ್ಬ ಅಪ್ಪ ಅಮ್ಮ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಕೊರಗಿಲ್ಲ ಕಣ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಪುನೀತ್ ಸರ್ ನಟನೆ ಮುಖಾಂತರ ಜೊತೆಗೆ ಅವರು ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿರುವಂಥವ್ರು. ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅವರ ಫೇವ್ರೇಟ್ ಪಾನಿಪುರಿ ಶಾಪಲ್ಲಿ ಫ್ರೀ ಪಾನಿಪುರಿನ ಕೊಡ್ತಾ ಇದ್ದಾರೆ ಆಫ್ಟರ್ 7 o'clock ಮೇಲೆ. ಸೊ ಅವರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಅಮ್ಮ, ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವು ನಮ್ಮ ಫ್ಯಾಮಿಲಿ, ನನ್ನ ಕಸಿನ್ ಇದ್ದಾನೆ ಶಣ್ಣು, ನಾವೆಲ್ಲ ಹೇಳೋದಿಷ್ಟೇ ಯಾವಾಗಲೂ. ಅಭಿಮಾನಿಗಳಿಂದನೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಸಿನಿಮಾ ನೋಡಿದ್ದೀವಿ. ಈ ರಿಲೀಸಲ್ಲಿ ಅದು ಅಭಿಮಾನಿಗಳ ದಿನ, ಬೇಸಿಕಲಿ ಅವರ ಹುಟ್ಟಿದಬ್ಬದ ದಿನ ಹಾಗೂ ಈ ಒಂದು ರಿಲೀಸ್ ಮಾಡೋದು ಅದು ಅವರ ಅಭಿಮಾನಿಗಳ ದಿನ ಅದು. ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನು ನೋಡಿ ನಾವು ಸಂಭ್ರಮಿಸಬೇಕೆ ಹೊರತು ಅಲ್ಲಿ ಬಂದು ನಾವು ಏನು ಮಾಡಬಾರ್ದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಭಾಳ ಖುಷಿ ಪಟ್ಟೆ. ಅಮ್ಮ, ಒಂದು ಹೇಳ್ತೀನಿ, ನನಗೆ ಗೊತ್ತಿರೋದು ಒಬ್ಬರೇ ಅಪ್ಪ ಮಾಮ, ಅವರೇ ಪವರ್ ಸ್ಟಾರು. ಅವ್ರ ಥರ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಆಗೋಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಘಟನೆಗಳು ಹಲವಾರಿದೆ, ಸಾವಿರಾರಿದೆ. ನಮಗೆ ಅದನ್ನ ಒಂದೊಂದು ಅಂತ ಬಿಡಿಸಿ ಹೇಗೆ ಹೇಳಿ ಈ ಜಾಗದಲ್ಲಿ ಆವಾಗ ಹೇಳ್ತಾ ಇರ್ತೀನಿ, ಕೇಳ್ತಾ ಐ ಥಿಂಕ್ ಅವರು ಫಸ್ಟು ಅಪ್ಪು ಬಂದಾಗ, ಆಮೇಲೆ ಅವರ ಫಸ್ಟ್ ಬರ್ಡೇ, ಜೊತೆಗೆ ಎವ್ರಿ ಮಾರ್ಚ್ 17 ಇಸ್ ವೆರಿ ಸ್ಪೆಷಲ್ ಟು. ನಾವು ಯಾವಾಗಲೂ ಸಿಗ್ತಿದ್ವೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗಲೂ ಇತ್ತು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 50ನೇ ವರ್ಷದ ಹುಟ್ಟಿದಬ್ಬ ಅಪ್ಪ ಅಮ್ಮ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಕೊರಗಿಲ್ಲ ಕಣ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಪುನೀತ್ ಸರ್ ನಟನೆ ಮುಖಾಂತರ ಜೊತೆಗೆ ಅವರು ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿರುವಂಥವ್ರು. ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅವರ ಫೇವ್ರೇಟ್ ಪಾನಿಪುರಿ ಶಾಪಲ್ಲಿ ಫ್ರೀ ಪಾನಿಪುರಿನ ಕೊಡ್ತಾ ಇದ್ದಾರೆ ಆಫ್ಟರ್ 7 o'clock ಮೇಲೆ. ಸೊ ಅವರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಅಮ್ಮ, ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವು ನಮ್ಮ ಫ್ಯಾಮಿಲಿ, ನನ್ನ ಕಸಿನ್ ಇದ್ದಾನೆ ಶಣ್ಣು, ನಾವೆಲ್ಲ ಹೇಳೋದಿಷ್ಟೇ ಯಾವಾಗಲೂ. ಅಭಿಮಾನಿಗಳಿಂದನೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಸಿನಿಮಾ ನೋಡಿದ್ದೀವಿ. ಈ ರಿಲೀಸಲ್ಲಿ ಅದು ಅಭಿಮಾನಿಗಳ ದಿನ, ಬೇಸಿಕಲಿ ಅವರ ಹುಟ್ಟಿದಬ್ಬದ ದಿನ ಹಾಗೂ ಈ ಒಂದು ರಿಲೀಸ್ ಮಾಡೋದು ಅದು ಅವರ ಅಭಿಮಾನಿಗಳ ದಿನ ಅದು. ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನು ನೋಡಿ ನಾವು ಸಂಭ್ರಮಿಸಬೇಕೆ ಹೊರತು ಅಲ್ಲಿ ಬಂದು ನಾವು ಏನು ಮಾಡಬಾರ್ದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಭಾಳ ಖುಷಿ ಪಟ್ಟೆ. ಅಮ್ಮ, ಒಂದು ಹೇಳ್ತೀನಿ, ನನಗೆ ಗೊತ್ತಿರೋದು ಒಬ್ಬರೇ ಅಪ್ಪ ಮಾಮ, ಅವರೇ ಪವರ್ ಸ್ಟಾರು. ಅವ್ರ ಥರ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಆಗೋಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಘಟನೆಗಳು ಹಲವಾರಿದೆ, ಸಾವಿರಾರಿದೆ. ನಮಗೆ ಅದನ್ನ ಒಂದೊಂದು ಅಂತ ಬಿಡಿಸಿ ಹೇಗೆ ಹೇಳಿ ಈ ಜಾಗದಲ್ಲಿ ಆವಾಗ ಹೇಳ್ತಾ ಇರ್ತೀನಿ, ಕೇಳ್ತಾ
ಐ ಥಿಂಕ್ ಅವರು ಫಸ್ಟು ಅಪ್ಪು ಬಂದಾಗ, ಆಮೇಲೆ ಅವರ ಫಸ್ಟ್ ಬರ್ಡೇ, ಜೊತೆಗೆ ಎವ್ರಿ ಮಾರ್ಚ್ 17 ಇಸ್ ವೆರಿ ಸ್ಪೆಷಲ್ ಟು ನಾವು ಯಾವಾಗಲೂ ಸಿಗ್ತಿದ್ವೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗಲೂ ಇತ್ತು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 50ನೇ ವರ್ಷದ ಹುಟ್ಟಿದಬ್ಬ ಅಪ್ಪ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು, ನಗ್ನಗ್ತಾ ಚೆನ್ನಾಗಿದ್ರು, ಖುಷಿಯಾಗಿದ್ರು. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಕೊರಗಿಲ್ಲ ಕಣ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಪುನೀತ್ ಸರ್ ನಟನೆ ಮುಖಾಂತರ ಜೊತೆಗೆ ಅವರು ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿರುವಂಥವ್ರು. ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅವರ ಫೇವ್ರೆಟ್ ಪಾನಿಪುರಿ ಶಾಪಲ್ಲಿ ಫ್ರೀ ಪಾನಿಪುರಿನ ಕೊಡ್ತಾ ಇದ್ದಾರೆ ಆಫ್ಟರ್ 7 o'clock ಮೇಲೆ. ಸೊ ಅವರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಅಮ್ಮ, ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವು ನಮ್ಮ ಫ್ಯಾಮಿಲಿ, ನನ್ನ ಕಸಿನ್ ಇದ್ದಾನೆ ಶಣ್ಣು, ನಾವೆಲ್ಲ ಹೇಳೋದಿಷ್ಟೇ ಯಾವಾಗಲೂ. ಅಭಿಮಾನಿಗಳಿಂದನೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಸಿನಿಮಾ ನೋಡಿದ್ದೀವಿ. ಈ ರಿಲೀಸಲ್ಲಿ ಅದು ಅಭಿಮಾನಿಗಳ ದಿನ, ಬೇಸಿಕಲಿ ಅವರು ಹುಟ್ಟಿದಬ್ಬದ ದಿನ ಹಾಗೂ ಈ ಒಂದು ರಿಲೀಸ್ ಮಾಡೋದು ಅಪ್ಪು, ಅದು ಅವರ ಅಭಿಮಾನಿಗಳ ದಿನ ಅದು. ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನು ನೋಡಿ ನಾವು ಸಂಭ್ರಮಿಸಬೇಕೆ ಹೊರತು ಅಲ್ಲಿ ಬಂದು ನಾವು ಏನು ಮಾಡಬಾರ್ದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಭಾಳ ಖುಷಿ ಪಟ್ಟೆ ನಾನು. ಅಮ್ಮ, ಒಂದು ಹೇಳ್ತೀನಿ, ನನಗೆ ಗೊತ್ತಿರೋದು ಒಬ್ಬರೇ ಅಪ್ಪು ಮಾಮ, ಅವರೇ ಪವರ್ ಸ್ಟಾರು. ಅವ್ರ ಥರ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಆಗೋಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಘಟನೆಗಳು ಹಲವಾರಿದೆ, ಸಾವಿರಾರಿದೆ. ನಮಗೆ ಅದನ್ನ ಒಂದೊಂದು ಅಂತ ಬಿಡಿಸಿ ಹೇಗೆ ಹೇಳಿ ಈ ಜಾಗದಲ್ಲಿ ಆವಾಗ ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಐ ಥಿಂಕ್ ಅವರು ಫಸ್ಟು ಅಪ್ಪು ಬಂದಾಗ, ಆಮೇಲೆ ಅವರ ಫಸ್ಟ್ ಬರ್ಡೇ, ಜೊತೆಗೆ ಎವ್ರಿ ಮಾರ್ಚ್ 17 ಇಸ್ ವೆರಿ ಸ್ಪೆಷಲ್ ಟು ನಾವು ಯಾವಾಗಲೂ ಸಿಗ್ತಿದ್ವೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗಲೂ ಇತ್ತು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 50ನೇ ವರ್ಷದ ಹುಟ್ಟಿದಬ್ಬ ಅಪ್ಪ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು, ನಗ್ನಗ್ತಾ ಚೆನ್ನಾಗಿದ್ರು, ಖುಷಿಯಾಗಿದ್ರು. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಕೊರಗಿಲ್ಲ ಕಣ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಪುನೀತ್ ಸರ್ ನಟನೆ ಮುಖಾಂತರ ಜೊತೆಗೆ ಅವರು ದಾನ ಧರ್ಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿರುವಂಥವ್ರು. ಸೊ ಅವರ ಒಂದು ಹೆಸರಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅವರ ಫೇವ್ರೆಟ್ ಪಾನಿಪುರಿ ಶಾಪಲ್ಲಿ ಫ್ರೀ ಪಾನಿಪುರಿನ ಕೊಡ್ತಾ ಇದ್ದಾರೆ ಆಫ್ಟರ್ 7 o'clock ಮೇಲೆ. ಸೊ ಅವರ ಅಭಿಮಾನಕ್ಕೆ ಏನು ಹೇಳ್ತೀರಾ? ಅಮ್ಮ, ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವು ನಮ್ಮ ಫ್ಯಾಮಿಲಿ, ನನ್ನ ಕಸಿನ್ ಇದ್ದಾನೆ ಶಣ್ಣು, ನಾವೆಲ್ಲ ಹೇಳೋದಿಷ್ಟೇ ಯಾವಾಗಲೂ. ಅಭಿಮಾನಿಗಳಿಂದನೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಫ್ಕೋರ್ಸ್ ಸಿನಿಮಾ ನೋಡಿದ್ದೀವಿ. ಈ ರಿಲೀಸಲ್ಲಿ ಅದು ಅಭಿಮಾನಿಗಳ ದಿನ, ಬೇಸಿಕಲಿ ಅವರು ಹುಟ್ಟಿದಬ್ಬದ ದಿನ ಹಾಗೂ ಈ ಒಂದು ರಿಲೀಸ್ ಮಾಡೋದು ಅಪ್ಪು, ಅದು ಅವರ ಅಭಿಮಾನಿಗಳ ದಿನ ಅದು. ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನು ನೋಡಿ ನಾವು ಸಂಭ್ರಮಿಸಬೇಕೆ ಹೊರತು ಅಲ್ಲಿ ಬಂದು ನಾವು ಏನು ಮಾಡಬಾರ್ದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಭಾಳ ಖುಷಿ ಪಟ್ಟೆ ನಾನು. ಅಮ್ಮ, ಒಂದು ಹೇಳ್ತೀನಿ, ನನಗೆ ಗೊತ್ತಿರೋದು ಒಬ್ಬರೇ ಅಪ್ಪು ಮಾಮ, ಅವರೇ ಪವರ್ ಸ್ಟಾರು. ಅವ್ರ ಥರ ಇನ್ನೊಬ್ರು ಇಲ್ಲ,
ಇನ್ನೊಬ್ರು ಆಗೋಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಘಟನೆಗಳು ಹಲವಾರಿದೆ, ಸಾವಿರಾರಿದೆ. ನಮಗೆ ಅದನ್ನ ಒಂದೊಂದು ಅಂತ ಬಿಡಿಸಿ ಹೇಗೆ ಹೇಳಿ ಈ ಜಾಗದಲ್ಲಿ ಅವಾಗ ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಐ ಥಿಂಕ್ ಅವರು ಫಸ್ಟು ಅಪ್ಪು ಬಂದಾಗ, ಆಮೇಲೆ ಅವರ ಫಸ್ಟ್ ಬರ್ಡೇ, ಜೊತೆಗೆ ಎವ್ರಿ ಮಾರ್ಚ್ 17 ಇಸ್ ವೆರಿ ಸ್ಪೆಷಲ್ ಟು. ನಾವು ಯಾವಾಗಲೂ ಸಿಗ್ತಿದ್ವೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗಲೂ ಇತ್ತು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ.